ಇದ್ದೇವೆ ಅಫಜಲ್ಪುರ ತಾಲೂಕಿನ ಗೊಬ್ಬರಬಿ ಗ್ರಾಮದ ದೇವಾಲಯದ ಕಲ್ಲಾಲಿಂಗೇಶ್ವರ ದೇವಾಲಯದ ಹಿಂಬದಿಯಲ್ಲಿದ್ದೇವೆ. ಈ ಕಲಾತ್ಮಕವಾದಂಥ ದೇವಾಲಯ ಕಲ್ಲಾಲಿಂಗೇಶ್ವರ ದೇವಾಲಯದಲ್ಲಿ ನೋಡಿದ್ರೆ ಇವು ಶಿಲ್ಪಗಳು ನಾವು ಬೇಲೂರು ಹಳೆಬೀಡುಗಳಲ್ಲಿ ನಾವು ಕಾಣ್ತೇವೆ. ಬೇಲೂರು ಹಳೆಬೀಡದಲ್ಲಿರುವಂಥ ಶಿಲಾಬಾಲಿಕೆಯರು ನಮ್ಮ ಸೇಡಂ ತಾಲೂಕಿನಲ್ಲಿ ನಮ್ಮ ಮೇದಕ್ ಗ್ರಾಮದಲ್ಲಿ ನಾವು ನೋಡ್ಬೋದು, ಮತ್ತು ಕಾಳಗಿ ತಾಲೂಕಿನ ಕಾಳಗಿಯಲ್ಲಿಯೂ ಸಹಿತ ನಾವು ನೋಡ್ಬೋದು. ಅದು ಬಿಟ್ಟರೆ ಕಲಬುರಗಿ ಜಿಲ್ಲೆಯಲ್ಲಿ ಸಿಗುವಂಥದ್ದು ಒಂದು ಈ ದೇವಾಲಯ ಕಲ್ಲಾಲಿಂಗೇಶ್ವರ ದೇವಾಲಯದಲ್ಲಿ ನೀವು ದೇವಾನುದೇವತೆಗಳ ಚಿತ್ರಣ ಮತ್ತು ನಾಗಶಿಲ್ಪಗಳನ್ನು ನೋಡು. ಬಹಳ ಅದ್ಭುತವಾದಂಥ ನಾಗಶಿಲ್ಪಗಳನ್ನು ನಾವು ನೋಡ್ಬೋದು. ನಾಗಶಿಲ್ಪಗಳು ಇಲ್ಲಿ ಕಲಾತ್ಮಕವಾಗಿವೆ ನಾಗಶಿಲ್ಪಗಳು, ಮತ್ತು ಸಪ್ತಮಾತೃಕೆಯರ ಚಿತ್ರಣವನ್ನು ನಾವು ಶಿಲ್ಪಗಳನ್ನು ನಾವು ನೋಡಬಹುದು. ಹೀಗೆ ಈ ಭಾಗದಲ್ಲಿ ಒಂದಿಷ್ಟು ಈ ದೇವಾಲಯದ ಹಿಂಬದಿಯಲ್ಲಿ ನಾವು ನೋಡ್ಬೋದು. ಇಲ್ಲಿ ಒಂದು ಕಟ್ಟೆಗೆ ಒಂದು ಇದು ಹಾಕಿದ್ದಾರೆ, ಒಂದು ಏನಂದ್ರೆ ಇಲ್ಲೊಂದು ವಾದ್ಯ ಬಾರಿಸುವಂತ ಒಬ್ಬ ಏನು ಕಲಾವಿದೆ ಇದನ್ನು ಬಾರಿಸಲ್ಗತ್ತಳ, ಇದನ್ನು ವಾದ್ಯ ಬಾರಿಸುವಂತ ಚಿತ್ರಣವನ್ನ ನಾವು ನೋಡಬಹುದು. ಎಷ್ಟು ಚೆನ್ನಾಗಿ ಏನು ಇದು ಕೆಳಗಡೆ ಹಾಕಿದ್ದಾರೆ. ಇಲ್ಲಿಯೂ ಸಹಿತ ಆ ಕಲ್ಲಿನಲ್ಲಿ ಸಹಿತ ಕಲಾತ್ಮಕವಾದಂಥ ಶಿಲ್ಪಗಳನ್ನು ನಾವು ನೋಡಬಹುದು. ಇಲ್ಲಿ ನೋಡಿದ್ರೆ ಇದೊಂದು ಶಿಲಾಬಾಲಿಕೆ ಚಿತ್ರಣ. ಹೀಗೆ ಈ ಶಿಲ್ಪಗಳ ಏನು ಕಲ್ಲಿನಲ್ಲಿ ಅನೇಕ ಚಿತ್ರಗಳನ್ನು ನಾವು ಹೂವಿನ ಆಕೃತಿಗಳ ಚಿತ್ರಣಗಳನ್ನು ನಾವು ನೋಡ್ಬೋದು. ಇಲ್ಲಿ ಈ ಭಾಗದಲ್ಲಿ ಸಹಿತ ಎಷ್ಟು ಇದ್ರ ಮೇಲೆ ಸುಣ್ಣ ಬಣ್ಣ ಹಚ್ಚಿದ್ದಾರೆ. ದಯವಿಟ್ಟು ನಮ್ಮ ಭಕ್ತರಲ್ಲಿ ಅಥವಾ ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ, ಈ ರೀತಿಯಾದಂತಹ ಸುಣ್ಣ ಬಣ್ಣವನ್ನ ಬಳಸಿದರೆ ಇದರ ಕಲೆ ವಿರೂಪ ಆಗ್ತದೆ ಮತ್ತು ಇದನ್ನ ಸ್ಪಷ್ಟವಾಗಿ ಕಾಣುವುದಿಲ್ಲ. ಇತಿಹಾಸದ ಪ್ರಕಾರ ಐತಿಹಾಸಿಕ ಸ್ಮಾರಕಗಳನ್ನ ಯಥಾ ಪ್ರಕಾರ ಕಾಪಾಡಿಕೊಳ್ಳುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಇಲ್ಲಿ ನೋಡಿದ್ರೆ ಮತ್ತೆ ಅವೇ ಶಿಲ್ಪಗಳನ್ನ ನಾವು ನೋಡಬಹುದು. ಯಾಕಂದ್ರೆ ಈ ಶಿಲಾಬಾಲಿಕೆಯರ ಚಿತ್ರಣವನ್ನ ಎಷ್ಟು ಏನು ಹೇರ್ ಸ್ಟೈಲ್ ಆಗಿರಬಹುದು, ಆಮೇಲೆ ಉಡುಪುಗಳು, ಆಭರಣಗಳು ಅಂದ್ರೆ ಈಗಿನ ಆಧುನಿಕ ಮಹಿಳೆಗಿಂತಲೂ ಅಂದೇ ಪಟ್ಟು ಕನ್ನಡಿತಿಯರು ಅಂದ್ರೆ ಕನ್ನಡಿ ಹೆಣ್ಮಗಳು ಎಷ್ಟು ಸೌಂದರ್ಯಕ್ಕೆ ಎಷ್ಟು ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ರು ಅನ್ನುವಂಥದ್ದು ಇದರಿಂದ ತಿಳಿದುಕೊಳ್ಳಬಹುದು. ಒಂದು ಸಾಮಾಜಿಕ ವ್ಯವಸ್ಥೆಯನ್ನ, ಉಡುಪು ವಯ್ಯಾರಗಳನ್ನ, ಅಂದಿನ ಸಂದರ್ಭದಲ್ಲಿ ಮಹಿಳೆಯರ ಸ್ಥಿತಿಗತಿಗಳನ್ನ ಈ ಶಿಲ್ಪಗಳಿಂದ ನಾವು ತಿಳಿದುಕೊಳ್ಳಬಹುದು. ಎಷ್ಟು ಚೆನ್ನಾಗಿ ಕೆತ್ತಿದ್ದಾನೆ ಶಿಲ್ಪಿಗಾರ. ಈ ಶಿಲ್ಪಗಳನ್ನು ಬಹಳ ಅದ್ಭುತವಾಗಿ ಕೆತ್ತಿದ್ದಾರೆ ಮತ್ತು ಯಥಾ ಪ್ರಕಾರ ಜೋಡಿಸಿದ್ದು ಏನು ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಗಣೇಶನ ವಿಗ್ರಹವನ್ನು ನಾವು ನೋಡಬಹುದು. ಇದು ಮತ್ತೆ ಈ ಗೋಡೆಯ ಹಿಂಬದಿಯಲ್ಲಿ ಅದ್ಭುತವಾದಂತ ದೇವಾಲಯಗಳಲ್ಲಿ ಇರುವಂತದ್ದು ನಾವು ನೋಡಬಹುದು. ಇಲ್ಲಿ ಮತ್ತೆ ಈ ಭಾಗದಲ್ಲಿ ನೋಡಿದ್ರೆ ಈ ಹಿಂಬದಿ ಗೋಡೆಯ ಏನು ಕಲ್ಲಾಲಿಂಗೇಶ್ವರ ಗೋಡೆಯ ಹಿಂಬದಿಯಲ್ಲಿ ಏನು ಎಷ್ಟು ಕೆತ್ತನೆಯನ್ನ ಮತ್ತು ಒಂದು ಅಸ್ತ್ರಗಳನ್ನು ಹಿಡಿದುಕೊಂಡು ನಿಂತ ಮಹಿಳೆಯರನ್ನ ನಾವು ನೋಡಬಹುದು. ಈ ರೀತಿಯಾದಂತಹ ಹಿಂಬದಿಯಲ್ಲಿ ನನಗನ್ಸದ ಮಟ್ಟಿಗೆ ಮತ್ತೆ ಈ ಬಿದ್ದಂತ ಗೋಡೆಯನ್ನ ಮತ್ತೆ ಯಥಾ ಪ್ರಕಾರ ಐತಿಹಾಸಿಕ ಏನು ಪ್ರಾಚ್ಯ ವಸ್ತು ಇಲಾಖೆ ಮತ್ತೆ ಜೋಡಿಸಿದ್ದಾರೆ. ಯಾಕಂದ್ರೆ ನಂಬರ್ ಬಿದ್ದಾವ ಅಂತಂದ್ರೆ ಇವು ಆ ಕಲ್ಲುಗಳ ಅಲ್ಲೇ ಜೋಡಿಸಬೇಕಂತೇಳಿ ಜೋಡಿಸಿದ್ದಾರೆ. ಇದು ಬಹಳ ಅದ್ಭುತವಾದಂಥದ್ದು. ನಮ್ಮ ಪ್ರಾಚ್ಯ ವಸ್ತು ಇಲಾಖೆ ಮತ್ತು ಘನ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು. ಈ ಗೊಬ್ಬರಬಿ ಗ್ರಾಮದಲ್ಲಿ ಯಾವ ರೀತಿ ಆಗಿದೆ ಈ ರೀತಿಯಾದಂತಹ ಸಂರಕ್ಷಣೆಯ ಕಾರ್ಯ ಗ್ರಾಮಸ್ಥರು ಸಹಿತ ಇದನ್ನು ಉಳಿಸಿಕೊಳ್ಳುವಂತ ಕೆಲಸ ಸರ್ಕಾರದಷ್ಟೇ ಕೆಲಸ ಅಲ್ಲ, ನಾವು ಪ್ರತಿಯೊಬ್ಬ ನಾಗರಿಕರು ಸಹಿತ ಈ ಐತಿಹಾಸಿಕ ಸ್ಮಾರಕಗಳನ್ನು ಉಳಿಸಿದರೆ ನಮ್ಮ ಇತಿಹಾಸ ಉಳಿಸಿದಂಗೆ ಆಗ್ತದೆ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಈ ಕಡೆ ಬಂದರೆ ಮತ್ತೆ ನಾವು ಇಲ್ಲಿ ಶಿಲ್ಪಗಳನ್ನು ನಾವು ನೋಡ್ಬೋದು. ಇಲ್ಲಿಯೂ ಸಹಿತ ಶಿಲಾಬಾಲಿಕೆಯರ ಚಿತ್ರಣವನ್ನು, ಇಲ್ಲಿ ಗಣೇಶ ನೃತ್ಯ ರೂಪದಲ್ಲಿ ಇರುವಂತಹ ಗಣೇಶನನ್ನು ನೋಡುವುದು ಅಪರೂಪ. ಇದು ಭಗ್ನಗೊಂಡಿದೆ, ಆದರೂ ಗಣೇಶನ ವಿಗ್ರಹನೇ ಇದೆ ಇಲ್ಲಿ ನೋಡಿದ್ರೆ. ಈ ಗಣೇಶ ನೃತ್ಯದಲ್ಲಿ ತಲ್ಲೀನನಾಗಿದ್ದಾನೆ ಅಂತನ್ನುವಂಥದ್ದು ನಾವು ನೋಡಬಹುದು. ಮತ್ತೆ ಹೀಗಾಗಿ ನಮ್ಮ ಇದು ಮಾಡಿದ್ರೆ ಚಪ್ಪಲ್ ಕರುನಾಡಿನ ಇತಿಹಾಸವನ್ನು ಸಾರುವಂತಹ ಅನೇಕ ದೇವಾಲಯಗಳು, ಶಿಲ್ಪಗಳು ಇಲ್ಲಿ ಈ ಭಾಗದಲ್ಲಿ ನಾವು ನೋಡಬಹುದು. ಇಲ್ಲಿ ಏನು ಶಿಲಾಬಾಲಿಕೆಯರ ಚಿತ್ರಣ ಗೋಡೆಯ ಹಿಂಬದಿಯಲ್ಲಿ ಸಹಿತ ಎಲ್ಲಿಯೂ ಬಿಟ್ಟಿಲ್ಲ ಅವರು. ಎಲ್ಲ ಹಿಂಬದಿಯಲ್ಲಿ
ನಾವು ಚಪ್ಪಲ್ ಹಾಕೊಳ್ರಿ. ಹಿಂಬದಿಯ ಗೋಡೆಯ ಮೇಲೆ ಎಲ್ಲ ಕಡೆ ಅವರು ಕೆತ್ತನೆಯನ್ನ ಮಾಡಿದ್ದಾರೆ, ಶಿಲ್ಪಗಳನ್ನ ಜೋಡಿಸಿದ್ದಾರೆ. ಶಿಲ್ಪಗಳು ಯಾವ ರೀತಿ ಅಂದ್ರೆ ಬರೇ ಶಿಲ್ಪಗಳಲ್ಲಿ ಇವು ಬರೇ ಕಲ್ಲಿನ ಮೂರ್ತಿಗಳಲ್ಲ. ಇವು ಕಲ್ಲಿನ ಮೂರ್ತಿಗಳು ಅಂದ್ರೆ ಇವು 1000 ವರ್ಷಗಳ ಇತಿಹಾಸವನ್ನ, ಕಲ್ಯಾಣ ಚಾಲುಕ್ಯರ ಇತಿಹಾಸವನ್ನ, ರಾಷ್ಟ್ರಕೂಟರ ಇತಿಹಾಸವನ್ನ ಸಾರುವಂತ ಶಿಲ್ಪಗಳು. ಅಂದಿನ ಸಾಮಾಜಿಕ ವ್ಯವಸ್ಥೆಯನ್ನು ಕುರಿತು ಹೇಳುವಂತ ಈ ಸ್ಮಾರಕಗಳನ್ನು ಉಳಿಸುವಂತ ಕೆಲಸ ನಮ್ಮ ಬಸವೇಶ್ವರ ಸೇವಾ ಬಳಗ ಕಳೆದ 1 ವರ್ಷದಿಂದ ನನ್ನ ಮುಖಾಂತರ ಎಲ್ಲ ಹೋಗುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಹೋಗಿ ಅಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇದು ಅದ್ಭುತವಾದಂಥ ದೇವಾಲಯ. ನನಗೆ ಇಲ್ಲಿವರೆಗೆ ಕಂಡು ಬಂದಿದ್ದೇನೆಂದರೆ ಅಫ್ಜಲ್ಪುರ್ ತಾಲೂಕಿನಲ್ಲಿ ಮಣ್ಣೂರಿನಲ್ಲಿ ನೋಡಿದೆ. ಮಣ್ಣೂರಿನಲ್ಲಿ ಸಹಿತ ಅಲ್ಲಿ ನದಿಯೊಳಗೆ ದೇವತೆಯ ಒಂದು ಯಲ್ಲಮ್ಮ ದೇವತೆಯ ಒಂದು ದೇವಾಲಯ ನೋಡ್ಬೋದು, ಊರೊಳಗೊಂದು ದೇವಾಲಯ ನೋಡ್ಬೋದು. ಅದು ಬಿಟ್ಟರೆ ಅಫ್ಜಲ್ಪುರ್ ತಾಲೂಕಿನಲ್ಲಿ ಕಲಾತ್ಮಕವಾದಂಥ ದೇಗುಲ ಇದ್ದರೆ ಅದು ಗೊಬ್ಬರ ಬಿ ಗ್ರಾಮದಲ್ಲಿ. ಇದಕ್ಕೆ ಸಂತೆ ಗೊಬ್ಬರ ಅಂತ ಶಾಸನಗಳಲ್ಲಿ ಉಲ್ಲೇಖ ಆಗಿದೆ. ಈ ಊರಿನಲ್ಲಿ ಶಾಸನಗಳು ಅಂತಂದ್ರೆ ಈ ಊರಿನಲ್ಲಿ ಶಾಸನಗಳು 6 ಶಾಸನಗಳು ನಮಗೆ ಲಭ್ಯ ಆಗ್ತವೆ. 6 ಶಾಸನಗಳು ಏನು ಹೇಳ್ತವಂದ್ರೆ ಕರ್ನಾಟಕದ ಇತಿಹಾಸವನ್ನು ಸಾರುತ್ತವೆ. ಅಂದರೆ 1000 ವರ್ಷಗಳ ಹಿಂದೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಎಲ್ಲ ದೃಷ್ಟಿಯಿಂದಾಗಿ ಹಿಂದಿನ ಕಾಲದ ಎಲ್ಲ ಇತಿಹಾಸವನ್ನು ಸಾರುವಂಥ ಸ್ಮಾರಕಗಳು ನಮ್ಮ ಗೊಬ್ಬರ ಬಿ ಗ್ರಾಮದಲ್ಲಿ ಇರುವುದು ನನಗೆ ಹೆಮ್ಮೆಯ ವಿಷಯ, ಅಭಿಮಾನದ ಸಂಗತಿ ಅಂತ ನಾವು ಕರಿತೇವೆ. ಈ ಭಾಗದಲ್ಲಿ ಸಿಗುವಂಥ ಅಪರೂಪದ ಶಿಲ್ಪಗಳನ್ನು ನಾವು ಇತಿಹಾಸದ ಪಟ್ಟದಲ್ಲಿ ನಾವು ಸೇರಿಸಬೇಕಾಗಿದೆ. ಹಾಗಾಗಿ ನಾವೆಲ್ಲ ಇತಿಹಾಸಕಾರರು ಅಷ್ಟೇ ಇದಕ್ಕೆ ಬರೀ ಮಾಹಿತಿ ಕೊಟ್ಟರೆ